ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಕೆಕೆಆರ್ಗೆ ಬಂದಿದ್ದಾನೆ ಎರಡನೇ ಗಂಭೀರ್. IPL 2025 CSK ತಂಡವನ್ನು ಬಿಟ್ಟಿದ್ದಾರೆ ಬ್ರಾವೋ. ಹೀಗೆ ಇದರ ಬಗ್ಗೆ ಹೇಳುತ್ತೇನೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. 2025ರ IPLಗೂ ಮುನ್ನ ಎಲ್ಲ ತಂಡಗಳನ್ನು ಬದಲಾವಣೆಯ ಪರ್ವ ಆರಂಭವಾಗಿದೆ. ಅದರಂತೆ ಇದೀಗ ಕಳೆದ ಆವೃತ್ತಿಯ ಚಾಂಪಿಯನ್ KKR ತಂಡಕ್ಕೆ ಹೊಸಬರ ಎಂಟ್ರಿಯಾಗಿದೆ. ಈ ಮೊದಲು ತಂಡದ ಮೆಂಟರ್ ಆಗಿದ್ದ ಗೌತಮ್ ಗಂಭೀರ್ ಅವರ ಸ್ಥಾನಕ್ಕೆ ಅನುಭವಿ ಕ್ರಿಕೆಟಿಗ ಡ್ವೇನ್ ಬ್ರಾವೋ ಅವರನ್ನು ನೇಮಕ ಮಾಡಲಾಗಿದೆ ಎಂದು KKR ಫ್ರಾಂಚೈಸಿ ತಿಳಿಸಿದೆ. ಮೆಂಟರ್ ಆಗಿ ಸೇರ್ಪಡೆಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಎಲ್ಲ ರೀತಿಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ ಡ್ವೇನ್ ಬ್ರಾವೋ ಇದೀಗ IPLನಲ್ಲಿ ಹೊಸ ತಂಡದೊಂದಿಗೆ ಕಾಣಿಸಿಕೊಳ್ಳಲಿದ್ದಾರೆ. ಪ್ರಸ್ತುತ ವೆಸ್ಟ್ ಇಂಡೀಸ್ನಲ್ಲಿ ನಡೆಯುತ್ತಿರುವ ಕೆರಿಬಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಆಡುತ್ತಿದ್ದ ಬ್ರಾವೋ ಇಂಜುರಿ ಕಾರಣದಿಂದಾಗಿ ಎಲ್ಲ ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳಿದರು. ಈ ಮೂಲಕ ಬಹಳ ವರ್ಷಗಳಿಂದ CSK ತಂಡದೊಳಗಿನ ಬಾಂಧವ್ಯವನ್ನು ಬ್ರಾವೋ ಮುರಿದುಕೊಂಡಿದ್ದಾರೆ. ಕಳೆದ ಆವೃತ್ತಿಯವರೆಗೂ CSK ತಂಡದ ಬೌಲಿಂಗ್ ಕೋಚ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಬ್ರಾವೋ ಇದೀಗ KKR ತಂಡದಲ್ಲಿ ಹೊಸ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. IPLನಲ್ಲಿ CSK ತಂಡವನ್ನು ಪ್ರತಿನಿಧಿಸುತ್ತಿದ್ದ ಬ್ರಾವೋ CPLನಲ್ಲಿ KKR ಒಡೆತನದ ಟ್ರಿನ್ ಬಾಗೋ ನೈಟ್ ರೈಡರ್ಸ್ ತಂಡದ ಪರ ಆಡುತ್ತಿದ್ದರು. ಇದೀಗ ಅದೇ ಒಡನಾಟವನ್ನು IPLನಲ್ಲಿಯೂ ಮುಂದುವರೆಸಿರುವ ಬ್ರಾವೋ ಮುಂದಿನ ಆವೃತ್ತಿಯಿಂದ ಈ ಹಿಂದೆ KKR ತಂಡದ ಗೌತಮ್ ಗಂಭೀರ್ ಮಾಡುತ್ತಿದ್ದ ಕೆಲಸವನ್ನು ಮುಂದುವರೆಸಲಿದ್ದಾರೆ. ಇನ್ನು KKR ಸೇರಿರುವ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿರುವ ಬ್ರಾವೋ, ನಾನು ಕಳೆದ 10 ವರ್ಷಗಳಿಂದ CPLನಲ್ಲಿ ಟ್ರಿನ್ ಬಾಗೋ ನೈಟ್ ರೈಡರ್ಸ್ ತಂಡದ ಭಾಗವಾಗಿದ್ದೇನೆ. ವಿವಿಧ ಲೀಗ್ಗಳಲ್ಲಿ ನೈಟ್ ರೈಡರ್ಸ್ ಪರ ಮತ್ತು ವಿರುದ್ಧವಾಗಿ ಆಡಿರುವುದು ನನಗೆ ಅವರು ಕಾರ್ಯನಿರ್ವಹಿಸುವ ರೀತಿಗೆ ಅಪಾರ ಗೌರವವಿದೆ. ಮಾಲೀಕರ ಉತ್ಸಾಹ, ನಿರ್ವಹಣೆಯ ವೃತ್ತಿಪರತೆ ಮತ್ತು ಕುಟುಂಬದಂತಹ ವಾತಾವರಣವು ಇದನ್ನು ವಿಶೇಷ ಸ್ಥಳವನ್ನಾಗಿ ಮಾಡುತ್ತದೆ. ಇಷ್ಟು ದಿನ ತಂಡದಲ್ಲಿ ಆಟಗಾರನಾಗಿದ್ದ ನಾನು ಇನ್ನು ಮುಂದಿನ ಸೀಸನ್ನಲ್ಲಿ ಆಟಗಾರರಿಗೆ ಮಾರ್ಗದರ್ಶನ ಮತ್ತು ತರಬೇತಿ ನೀಡುವುದಕ್ಕೆ ಉತ್ಸುಕನಾಗಿದ್ದೇನೆ ಎಂದಿದ್ದಾರೆ. ಹೀಗೆ ಇದರ ಬಗ್ಗೆ ಹೇಳಿದ್ದಕ್ಕೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.